ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಸ್ಪೆಷಲ್ ಆಗಿ ಗೋಧಿ ನುಚ್ಚಿನ ಕಿಚಡಿ ರೆಸಿಪಿ ಮಾಡೋರಿ. ಇದೇನೈತಿರಲ್ಲ, ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಮುಂಜಾನೆ ನಾಷ್ಟಕ್ಕಾಗಿರ್ಬೋದು, ಆದ್ರೆ ರಾತ್ರಿ ಊಟಕ್ಕಾಗಿರ್ಬೋದು, ಎಲ್ಲ ಟೈಮ್ನಾಗೂ ಭಾಳ ಸ್ಪೆಷಲ್ ಆಗಿ ಮತ್ತು ಆರೋಗ್ಯಕ್ಕೆ ಒಳ್ಳೇದಾದಂತಹ ಒಂದು ರೆಸಿಪಿ ರೀ. ಸಿಂಪಲ್ ಐತ್ರಿ ಮಾಡಕ್ಕೆ, ಮತ್ತು ಅಷ್ಟು ಹೆಲ್ದಿನೂ ಐತ್ರಿ. ಹೆಂಗೆ ಮಾಡೋದು ಅಂತ ಹೇಳಿ ನಾವು ತೋರಿಸ್ತೀವಿ. ಅದಕ್ಕಿಂತ ಮೊದಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿಬಿಡ್ರಿ. ಯಾಕಂತಂದ್ರೆ ಭಾಳ ಜನ ವಿಡಿಯೋ ನೋಡ್ತೀರಿ, ಆದ್ರೆ ಸಬ್ಸ್ಕ್ರೈಬ್ ಕಡಿಮೆ ಜನ ಮಾಡ್ತೀರಿ. ಅದಕ್ಕೆ ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಮಾಡಿ. ಮೊದಲಿಗೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡು. ಇಲ್ಲಿ ನಾವು ಒಂದು ಕಪ್ದಾಗ ಏನು ಮಾಡಪ್ಪ ಅಂತಂದ್ರೆ ಗೋಧಿ ನುಚ್ಚು, ಅಥವಾ ನೀವು ದಪ್ಪ ರವೆ ಇದ್ರೆ ದಪ್ಪ ರವಾಲೆ ಮಾಡ್ಬೋದು ರೀ, ಇಲ್ಲ ಕೇಸರಿ ರವಾಲೆ ಮಾಡ್ತಂದ್ರೆ ಅದರಲ್ಲೇ ಮಾಡ್ಬೋದು ರೀ, ಇಲ್ಲ ಅಂತಂದ್ರೆ ನಿಮಗೆ ಹೊರಗಿದ್ರೆ ಅಂತ ತಿಳ್ಕೊರಿ, ಇದಕ್ಕೆ ದಲಿಯಾನು ಅಂತಾರೆ, ಈ ದಲಿಯಾನ್ಲೇನು ಮಾಡ್ಬೋದು ರೀ. ಈಗ ಅವ್ನು ಏನು ಮಾಡಿರಿ ಅಂತ, ನೀವು ಯಾವ್ದು ಬೇಕಾದ ವಾಟೆದಾಗ ಅಥವಾ ಯಾವ್ದು ಬೇಕಾದ ಕಬ್ದಾಗ ತೊಗೊಂಡ ಅವನ್ನ ಹುರಿಯಕ್ಕೆ ಸ್ಟಾರ್ಟ್ ಮಾಡಿ. ನೀವು ಫಸ್ಟಿಗೆ ಹಂಗೆ ಚೆನ್ನಾಗಿ ರೋಸ್ಟ್ ಆಗ್ಬೇಕು, ಹಿಂಗೆ ಆಗ್ತೈತ್ರ ತಿಳಿತಿಲ್ರಿ. ಹಿಂಗೆ ಎಲ್ಲನೂ ಅದನ್ನು ಹುರಿದ ಇಟ್ಕೊರಿ. ಆಮೇಲೆ ಇಲ್ಲಿ ಕುಕ್ಕರ್ದಾಗ ಮಾಡತ್ತಿದ್ದೀರಿ ನಾವು. ಒಂದು ಕುಕ್ಕರ್ದಾಗ ಎಣ್ಣೆ ಅಥವಾ ತುಪ್ಪದಾಗ ಮಾಡ್ಕೊಬೋದ್ರಿ. ನೀವು ಎದ್ರ ಬೇಕಾದ್ ಮಾಡ್ಕೊಬೋದು. ಆಮೇಲೆ ಇದಕ್ಕೆ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಅಂತೂ ಹಾಕೋದು ನಿಮ್ಗೆ ಗೊತ್ತೈತಿ. ಸಾಸಿವೆ ಜೀರಿಗೆ ಹಾಕ್ರಿ, ಹಂಗೆ ಸ್ವಲ್ಪ ಕರಿಬೇವೆಲೆನೂ ಹಾಕ್ರಿ. ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣಂಗೆ ಕಟ್ ಮಾಡಿರ್ತೀವ್ರಲ್ಲ, ಆ ಸಣ್ಣಂಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ನೀವು ಇಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಟೈಮ್ ತೊಗೊಂಡ ಫ್ರೈ ಮಾಡ್ರಿ. ಮುಂದಕ್ಕೆ ಇದ್ರಾಗ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ, ಸಣ್ಣಂಗೆ ಕಟ್ ಮಾಡಿದ ಮೆಣಸಿನ್ಕಾಯಿ ಹಾಕಿ ತಿರುವಾಡ್ರಿ. ಆಮೇಲೆ ಈ ಒಂದು ರೆಸಿಪಿ ಏನೈತಿರಲ್ಲ, ಭಾಳ ಅಂದ್ರೆ ಭಾಳ ಭಾರಿ ಅನಿಸ್ತೈತಿ. ನೀವು ಒಂಥರ ಸ್ವಲ್ಪ ತುಪ್ಪ ಹಾಕೊಂತಂದ್ರೆ ಅಥವಾ ಮನೆಗೆ ಯಾರೇ ಪೌಣ್ಯಾರ ಬಂದಾಗ ಮಾಡ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಎಲ್ಲರೂ. ನೀವು ಇಷ್ಟಪಡ್ತೀರಿ, ಅವರು ಇಷ್ಟಪಡ್ತಾರೆ. ನೆಕ್ಸ್ಟ್ ಇದ್ರಾಗ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಂಗೆ ಕಟ್ ಮಾಡಿ ಹಾಕೋರಿ. ಹಂಗೆ ದಮ್ದಮ್ಮಂಗಿನ ಒಂದು ಈ ದಮ್ದಮ್ಮಂಗಿ ಅಂದ್ರೆ ಸಣ್ಣಂಗೆ ಜಜ್ರಿ. ಸ್ವಲ್ಪ ಶುಂಠಿ ಅಥವಾ ಅಲ್ಲ ಜಜ್ಜಿ ನೀವು ಇದ್ರಾಗ ಹಾಕ್ರಿ. ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಅದನ್ನು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ರಿ. ಇದ್ರಾಗ ನೆಕ್ಸ್ಟ್ ಸ್ವಲ್ಪ ಹೂಕೋಸು ಅದನ್ನೊಂದು ಸ್ವಲ್ಪ ಕಟ್ ಮಾಡಿ ಹಾಕ್ರಿ. ಆಮೇಲೆ ಇದ್ರಾಗ ನಿಮಗೆ ಯಾವ ಇಷ್ಟ ಬಂದಿರುವಂತಹ ತರಕಾರಿಗಳನ್ನು ನೀವು ಮಿಕ್ಸ್ ಮಾಡ್ಕೋಬೋದು, ಅಥವಾ ಯಾವುದಿಲ್ಲೋ ಅದನ್ನು ಸ್ಕಿಪ್ನು ಮಾಡ್ಬೋದು, ತಿಳಿತಿಲ್ರಿ. ಈಗ ಅದ್ರಾಗ ಸ್ವಲ್ಪ ಬೀನ್ಸನ್ನು ನಾವು ಕಟ್ ಮಾಡಿ ಹಾಕ್ತಿರ್ತೀವಿ. ಎಲ್ಲ ರೀತಿ ತರಕಾರಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಆಮೇಲೆ ಸಣ್ಣ ಮಕ್ಕಳು ತರಕಾರಿ ತಿಂತಿರಂಗಿಲ್ರಿ, ಅವ್ರಿಗೆ ಇಂಥದ್ದು ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ಮುಂದೆ ಇದ್ರಾಗ ಸ್ವಲ್ಪ ನಾವಿಲ್ಲಿ ಕ್ಯಾರೆಟನ್ನು ಹಾಕೋಣ. ಕ್ಯಾರೆಟನ್ನು ಸಣ್ಣಗೆ ಕಟ್ ಮಾಡಿ ಹಾಕೋಣ. ಹಾಕಿ ಚಂದಂಗಿ ಸ್ವಲ್ಪ ಅದನ್ನು ಟೈಮ್ ತೊಗೊಂಡು ತಿರ್ಬೇಡ. ನೆಕ್ಸ್ಟ್ ಒಂದು ಸಣ್ಣ ಆಲೂಗಡ್ಡೆ ಇದ್ರೆ ಅದಕ್ಕೆ ಅದನ್ನು ಒಂದು ಹಾಕಿಬಿಡ್ನು. ಆಮೇಲೆ ಇನ್ನೊಂದು ನೋಡ್ರಿ, ಇಲ್ಲಿ ಹೆಸರು ಕಾಳದಾವ, ನೆನೆಸಿಟ್ಟಿದ ಹೆಸರು ಕಾಳದಾವ್ರಿ, ನಿಮಗೆ ಮಾರ್ಕೆಟ್ನಾಗೂ ಸಿಗ್ತಾವ, ಅವನು ಹಾಕ್ಬೋದು. ಆಮೇಲೆ ಹಸಿ ವಟಾಣಿ, ಹೆಸರು ಕಾಳ, ವಟಾಣಿ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೇದ್ರಿ. ಆಮೇಲೆ ಭಾಳ ಅಂದ್ರೆ ಭಾಳ ಬ್ಯಾಲೆನ್ಸ್ಡ್ ರೆಸಿಪಿ ಆಗ್ತೈತಿ. ಒಂದು ಮಸ್ತಾಗಿ ಚೆನ್ನಾಗಿ ಏನು ಮಾಡ್ರಿ ಅಂತಂದ್ರೆ ಅದನ್ನೆಲ್ಲನೂ ನೀವು ಎಣ್ಣೆಯಾಗ ತಿರುವಾಡ್ಬೇಕಾಕೈತ್ರಿ, ತಿಳಿತ್ರಿ. ಬರಬ್ಬರಿ ಅದನ್ನು ಕೈಯಾಡಿಸಿ ನೀವು ರೆಡಿ ಮಾಡ್ಕೊಂಡು ಇಟ್ಕೊರಿ. ಈಗ ಅದಕ್ಕೆ ಒಂದು ಏನು ಮಾಡಪ್ಪ ಅಂತಂದ್ರೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣಗೆ ಕಟ್ ಮಾಡಿರ್ತೀವ್ರಿ, ಆ ಟೊಮೆಟೊನು ಹಾಕಿ ಅದನ್ನು ಚೆನ್ನಾಗಿ ನಾವು ಏನು ಮಾಡಪ್ಪ ಅಂತಂದ್ರೆ ಮಿಕ್ಸ್ ಮಾಡೋಣ, ತಿಳಿತ್ರಿ. ಈಗ ನೋಡಿ ಬರಬ್ಬರಿ ಆಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಈಗ ಅದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ಇದ್ರಾಗ ಹಾಕಿ. ಕೆಂಪು ಖಾರದ ಪುಡಿಯನ್ನು ನಾವಿಲ್ಲಿ ಹಾಕಾಕತ್ತೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋರೆ. ಹೆಚ್ಚು ಕಡಿಮೆ ಮಾಡ್ಕೋಬೋದು, ಆದ್ರೆ ಹೆಂಗೆ ಭಾಳ ಚಲೋ ಅನ್ಸಂಗಿಲ್ಲ. ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಹಾಕಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಅರಿಶಿನ ಪುಡಿ, ಹಂಗೆ ಸ್ವಲ್ಪ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿರಿ ಮತ್ತೊಮ್ಮೆ. ಈಗ ಅದಕ್ಕೆ ನೀರು ಹಾಕಿ. ರವಾ ಎದ್ರಾಗ ತೊಗೊಂಡಿರ್ತಿರ್ಲ ಅದ್ರ 3 ಪಟ್ಟು ನಾವಿಲ್ಲಿ ನೀರು ಹಾಕ್ಬೇಕು. ಅಂದ್ರೆ ನೀವು ಯಾವ ಕಪ್ಪದಾಗ ರವಾ ತೊಗೊಂಡಿರ್ತಿರ್ಲ ಅದರ 3 ಟೈಮ್ಸ್ ನೀವು ಇಲ್ಲಿ ನೀರನ್ನು ಹಾಕಬೇಕಾಕೈತ್ರಿ, ತಿಳಿತ್ರಿ. ಅದನ್ನು ಹಾಕಿ ಚೆಂದ ಅಂದ್ರೆ ನೀರು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಇದು ಸ್ವಲ್ಪ ಕುದಿಯಾಕ ಸ್ಟಾರ್ಟ್ ಆಗಲಿ, ಗೊತ್ತಾಕೈತ್ರಿ. ಇದಂತ ಇಲ್ಲಿ ನಾವಿಲ್ಲಿ ಬೇಕಂತ ಸ್ವಲ್ಪ ಗಟ್ಟಿ ಮಾಡ್ಕೊಳತ್ತಾ ಇದೀವಿ. ನಿಮಗೆ ಬೇಕಂತ ಕೊರಿ ನೀವೇನು ಮಾಡ್ಬೋದು ಅಂತಂದ್ರೆ 3 ಪಟ್ಟು ನೀರು ಹಾಕೋ ಬದ್ಲಿ 4 ಪಟ್ಟು ನೀರು ಅಂದ್ರೆ 4 ಗ್ಲಾಸ್ ನೀರನ್ನು ನೀವು ಹಾಕ್ಬೋದ್ರಿ. ಹಂಗೆ ಈಗ ನೋಡಿ ಸ್ವಲ್ಪ ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಮತ್ತೊಮ್ಮೆ ನೀವು ತಿರುವಾಡಿದಾದ್ಮೇಲೆ ಹುರ್ಕೊಂಡಿರ್ತಿರ್ಲ ಆ ರವಾ ತಂದ ಇಲ್ಲಿ ಹಾಕ್ಬೇಕ್ರಿ, ತಿಳಿತ್ರಿ. ಈ ರವಾ ಹಾಕಿದ್ಮೇಲೆ ಮತ್ತೊಮ್ಮೆ ಅದನ್ನು ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡಿರಿ. ಗೊತ್ತಾತ ಇದಂತೂ ನಿಮ್ಗೆ ಗೊತ್ತಾಗ್ತದೆ. ಅಕಸ್ಮಾತ್ ಸ್ವಲ್ಪ ನಿಮಗೆ ತಿಳಿಬೇಕು ಕಿಚಡಿ ಅಂತಂದ್ರೆ 4 ಪಟ್ಟು ನೀರನ್ನು ನೀವು ಹಾಕೋದು ಮರಿ ಹಾಕೋಬೇಡ್ರಿ. ಕುದಿ ಬರತ್ತಿರ್ತೈತ್ರಿ. ಕುದಿ ಬರುವಾಗ ನೀವು ಕುಕ್ಕರ್ ಕ್ಲೋಸ್ ಮಾಡಿ ವಿಜಿಲ್ ಒಂದು 3 ಸೀಟಿ ಹೊಡಿಸಿಬಿಡ್ರಿ. 3 ಸೀಟಿ ಹೊಡಿತು ಅಂತಂದ್ರೆ ಬರಬ್ಬರಿಯಾಗಿ ಕಿಚಡಿ ರೆಡಿಯಾಗಿ ಬರ್ತದೆ. ನೋಡ್ಬೋದು ನೀವು, ಈ ಕಿಚಡಿ ಮಸ್ತಾಗಿ ಬರ್ತದೆ. ಆಮೇಲೆ ನಿಮಗೆ ಹೇಳಿದ್ರೆ ನಾನು ಬೇಕಂತಂದ್ರೆ 4 ಕಪ್ ನೀರು ಹಾಕಿದ್ರಿ ಅಂದ್ರೆ ಇನ್ನೊಂದು ಸ್ವಲ್ಪ ತಿಳಿಯಾಗಿ ಬರ್ತದೆ ಅಷ್ಟೇ. ಈಗ ಅದ್ರಾಗ ಒಂದು ಸ್ವಲ್ಪ ಮ್ಯಾಲಕ್ಕೆ ತುಪ್ಪ ಹಾಕ್ರಿ. ತುಪ್ಪ ಹಾಕಿ ಮಿಕ್ಸ್ ಮಾಡಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಂಪ್ಲೀಟಾಗಿ ಅದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಡ್ರಿ. ಅಂದ್ರೆ
ತುಪ್ಪ ಏನಿರ್ತೈತ್ರಲ್ಲ ಅದು ಎಲ್ಲ ಕಡೆ ಆತಂದ್ರೆ ತಿನ್ನುವಾಗ ನಿಮ್ಗೆ ಅದ್ರದ್ದು ರುಚಿ ಭಾಳ ಮಸ್ತ್ ಅನಿಸ್ತೈತೆ ರೀ. ಈಗ ಇಷ್ಟು ಮಾಡಿದ್ರಿ ಅಂತಂದ್ರೆ ಈ ಒಂದು ಗೋಧಿ ನುಚ್ಚಿನ ಕಿಚಡಿ 100% ರೆಡಿ ಆಗೈತಿ. ನಿಮ್ಗೆ 100% ಇಷ್ಟ ಆಗ್ತೈತೆ. ಮನೆಗೆ ಪೌಣ್ಯಾರ ಬಂದಾಗ ಅಥವಾ ನೀವು ಯಾವಾಗರೆ ಅಡುಗೆ ಮಾಡೋಕ್ಕದು ಬೇಸರಾಗಿದ್ರೆ ಈ ಒಂದು ಗೋಧಿ ನುಚ್ಚಿನ ಕಿಚಡಿ ಅಥವಾ ನೀವು ರವಾ ಹಾಕಿನ ಮಾಡ್ಕೋಬೋದು ಅಂತ ಹೇಳಿಲ್ರಿ. ಈ ದಪ್ಪ ರವದ್ಲೆ ಮಾಡಿದ್ರೂ ಅಷ್ಟೇ ಮಸ್ತ್ ಆಗ್ತೈತಿ. ಈ ಒಂದು ಭಾಳ ಭಾರಿ ಆಗಿರುವಂತಹ ರೆಸಿಪಿ ನೀವು 100% ಟ್ರೈ ಮಾಡ್ತೀನಿ ಅಂತ ಅನ್ಕೊಂಡು ಅಷ್ಟೇ ಅಲ್ರಿ, ನೀವು ಮಾಡಿದ್ರಿ ಅಂತಂದ್ರೆ ಹೆಂಗೆ ಬಂದಿತ್ತು ಅಂಥೇಳಿ ವಾಪಸ್ ಕಮೆಂಟ್ನಾಗ ಹೇಳೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀ ಭವ. ಧನ್ಯವಾದಗಳು.